ಚಂದ್ರ, ನಾಗಪ್ಪಗ ನೀರ್ ಸಿಂಪಡಿಸಿ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಎಲ್ಲಾನು ಏರಿಸಿ ನೀನ ಪೂಜೆ ಮಾಡಿಬಿಡವ. ಮುಂದಿನ ವರ್ಷ ಪಂಚಮಿ ಬರೋದ್ರಾಗ ನಿನ್ ಹೊಟ್ಯಾಗ ಬಂಗಾರದಂತ ಕೂಸು ಹುಟ್ಟಿ ಬರ್ಲಿ. ಹೌದ್ ನೋಡ್ ಚಂದ್ರ, ನೀನ ಮೊದಲ ನಾಗಪ್ಪನ ಪೂಜೆ ಮಾಡಿ ಹಾಲೇರಿ. ಸಂತಾನ ಪ್ರಾಪ್ತಿಗೆ ಏನಾರ ನಾಗದೋಷ ಇತ್ತು ಅಂತಂದ್ರ ಲೇಟ್ ಆಗಿರ್ತೈತಿ. ಹಂಗೇನಾರ ನಾಗದೋಷ ಇತ್ತು ಅಂತಂದ್ರ ನಿವಾರಣೆ ಆಕತಿ. ಬಾರ್ವಾ, ಇಲ್ಲೆಲ್ಲಾ ಪೂಜೆ ಸಾಮಾನ್ ಅದಾವು, ನೀನ ಪೂಜೆ ಮಾಡ. ಅಯ್ಯ ಪಾರಕ, ನೀನೇನೇವ ಸುಮ್ಮನೆ ನಿಂತಿಯಲ್ಲ. ಎಲ್ಲ ಹಬ್ಬದ ವಿಶೇಷನು ಹೇಳ್ತಿರ್ತಿದ್ದಿ, ಮತ್ ನಾ ಬಾಯಿ ಬಿಚ್ಚಿ ಕೇಳ್ಬೇಕು ನೋಡ್ವಾ. ಪಂಚಮಿ ಹಬ್ಬದ ವಿಶೇಷ ಹೇಳು ಅಂತ ಹೇಳಿ ಅವಾಗ ಶುರು ಮಾಡಕ್ಕೆ ನೀನು. ಇವ ಹಂಗೇನಿಲ್ಲ, ನಾನ ಪೂಜೆ ಮುಗಿದ್ಮೇಲೆ ಹೇಳಿದ್ರಾತ ಅನ್ಕೊಂಡೆ. ಮತ್ತ ನೀನೀಗ ಹೇಳನ್ನಕತ್ತಿದ್ದಿ, ಹೇಳೇ ಬಿಡ್ತಂತಡಿ. ಆಷಾಢ ಮಾಸ ಮುಗುದ ಈ ಶ್ರಾವಣ ಮಾಸ ಏನ್ ಶುರುವಾಕತ್ತಲ್ಲ, ಈ ಶ್ರಾವಣ ಮಾಸದಾಗ ಬರೋ ಮೊದಲನೇ ಹಬ್ಬನ ಈ ಪಂಚಮಿ ನೋಡ. ಇದನ್ನ ನಾವು ಶುಕ್ಲ ಪಕ್ಷದ ಪಂಚಮಿ ದಿನದಂದ ಆಚರಣೆ ಮಾಡ್ತೇವಿ. ಈ ಹಬ್ಬನ ನಾವ್ ಯಾಕೆ ಆಚರಣೆ ಮಾಡೋದು ಅಂತಂದ್ರ, ಯಾವ ಸರ್ಪಗಳು ನಮ್ಗ ಕಚ್ಚದಿರ್ಲಿ, ವಿಷಬಾಧೆ ಏನಾರ ಇತ್ತಂತಂದ್ರ ಪರಿಹಾರ ಆಗ್ಲಿ, ಸಂತಾನ ಪ್ರಾಪ್ತಿ ಆಗ್ಲಿ, ಸೌಭಾಗ್ಯ ಸಂಪತ್ತು ಎಲ್ಲಾನು ಸಿಗ್ಲಿ, ಏನಾದ್ರೂ ಚರ್ಮ ರೋಗ ಇತ್ತಂತಂದ್ರ ಅದು ನಿವಾರಣೆ ಆಗ್ಲಿ, ನಾವು ಸತ್ ಮೇಲೆ ನಮ್ಗ ಸ್ವರ್ಗ ಸಿಗ್ಲಿ ಅಂತ ಹೇಳಿ ನಮ್ಮ ಮನಸ್ಸೊಳಗ ಏನ್ ಇಚ್ಛೆ ಇರ್ತೈತಲ್ಲ ಆ ಇಚ್ಛೆನ ಈಡೇರ್ಸಪ್ಪ ಅಂತ ಹೇಳಿ ಈ ಹಬ್ಬನ ನಾವು ಶ್ರಾವಣ ಮಾಸದಾಗ ಮೊದಲನೇ ಹಬ್ಬ ಆಗಿ ಆಚರಣೆ ಮಾಡ್ತೇವಿ. ಹಾ ಹೌದ್ ನೋಡ್ ಪಾರಕ್ಕ, ಇದೇನು ಶ್ರಾವಣ ಮಾಸದಾಗ ಮೊದಲನೇ ಹಬ್ಬ ಐತಲ್ಲ, ಈ ಹಬ್ಬದಿಂದನ ಮುಂದಿನ ಹಬ್ಬ ಶುರುವಾಕಾವು. ನೆಕ್ಸ್ಟ್ ವರಮಹಾಲಕ್ಷ್ಮಿ, ಕೃಷ್ಣ ಜನ್ಮಾಷ್ಟಮಿ, ರಕ್ಷಾ ಬಂಧನ, ಗಣೇಶ ಚತುರ್ಥಿ, ನವರಾತ್ರಿ, ದೀಪಾವಳಿ ಅಂತ ಹೇಳಿ ಹಂಗ ಹಬ್ಬಗಳು ಬರ್ತಾವು. ಎಲ್ಲಾ ಹಬ್ಬಕ್ಕ ಇದ ಒಂದೇಕ ಪ್ರಾರಂಭದ ಹಬ್ಬ, ಹೌದಿಲ್ಲ ಪಾರಕ್ಕ? ಬಾಬಾ, ನಮ್ಮಲ್ಲಕ್ಕರ್ ಯಾವಾಗ ಹಬ್ಬದ ಬಗ್ಗೆ ಬಾಳ ತಿಳ್ಕೊಂಡಾರಲ್ಲ. ಬಿಡ ಪ್ರೇಮಕ್ಕ, ನೀನ್ ಒಳ್ಳೆ ನಕಲಿ ಮಾಡ್ತೀವ. ಅಲ್ಲ, ಪಾರಕ್ಕನ ಜೊತೆಗೆ ಇಷ್ಟೆಲ್ಲ ಅಡ್ಡಾಡ್ತೀವಿ ಅಂತಂದ್ರ ಇಷ್ಟು ತಿಳ್ಕೊಂಡಿರಂಗಿಲ್ಲನ? ಪಾರಕರ, ಈ ನಾಗಪ್ಪಗ ವಿಷಜಂತು ಕಡಿತೈತಿ ಅಂತ ಹೇಳಿ ನಾವು ದೂರ ಸರಿದ್ರು ಪೂಜೆ ಮಾಡೋದ್ರೊಳಗಂತಂದ್ರ ಬಹಳ ವಿಶೇಷನ ಐತ್ ನೋಡ್ರಿ. ಹ್ಞೂನ್ರಿ, ಈ ನಾಗಪ್ಪನ ಮಹಾತ್ಮೆ ಎಂತಾದಪ್ಪ ಅಂತಂದ್ರ, ಗಣಪತಿ ಹೊಟ್ಟಿಗೆ ಹಗ್ಗ ಆಗ್ಯಾನ, ಶಿವಪ್ಪನ ಕೊಳ್ಳಿಗೆ ಆಭರಣ ಆಗ್ಯಾನ, ಮಹಾವಿಷ್ಣು ದೇವರಿಗೆ ಹಾಸಿಗೆ ಆಗ್ಯಾನ, ಸಮುದ್ರ ಮಂಥನದ ಕಾಲದೊಳಗ ಹಗ್ಗ ಆಗ್ಯಾನ, ಮತ್ತ ಭೂಮಿಯನ್ನ ಹೊತ್ತು ನಿಂತ ಆದಿಶೇಷ ಆಗ್ಯಾನ ಅಂತ ಹೇಳಿ ನಮ್ಮ ಪುರಾಣಗಳೊಳಗಡೆ ನಾಗದೇವರಿಗೆ ಮಹತ್ವದ ಸ್ಥಾನ ಕೊಟ್ಟಾರ ನೋಡ್ರಿ. ಅಲ್ಲ ಪರಕ, ಮತ್ತ ರಾಮಾಯಣ ಕಾಲದೊಳಗಡೆ ರಾಮಗ ತಮ್ಮನಾಗಿನ ಹುಡ್ತಾನಂತ ಆದಿಶೇಷ, ಹೌದಾ? ಹೌದು, ಅದಕ್ಕೆ ನಾವು ತ್ರೇತಾಯುಗ ಅಂತ ಹೇಳ್ತೀವಿ. ತ್ರೇತಾಯುಗದೊಳಗ ಮಹಾವಿಷ್ಣು ರಾಮನಾಗಿ ಹುಡ್ತಾನ, ಅವನಿಗೆ ಆದಿಶೇಷ ಲಕ್ಷ್ಮಣನಾಗಿ ಹುಟ್ಟಿ ಬರ್ತಾನ. ಹಂಗ ದ್ವಾಪರ ಯುಗದಾಗ ಮಹಾವಿಷ್ಣು ಶ್ರೀಕೃಷ್ಣ ಪರಮಾತ್ಮನಾಗಿ ಹುಟ್ಟಿ ಬರ್ತಾನ, ಆದಿಶೇಷ ಅವನ ಅಣ್ಣ ಬಲರಾಮನಾಗಿ ಹುಟ್ಟಿ ಬರ್ತಾನ. ಈ ನಾಗದೇವರಿಗೆ ಫಲ ನೀಡೋ ದೇವ್ರಂತ ಹೇಳಿ ಕರಿತೇವಿ. ಸಂತಾನ ಪ್ರಾಪ್ತಿ ಆಗ್ಬೇಕಂತಂದ್ರ ನಾಗಪ್ಪನ ಪೂಜೆ ಮಾಡೋದು ಆಚರಣೆ ನಮ್ಮಲ್ಲಿ ಬಹಳಷ್ಟು ಪ್ರಸಿದ್ಧವಾಗೈತಿ. ಮತ್ತೆ ನೋಡ್ರಿ, ಈ ಪಂಚಮಿಗೆ ಅಣ್ಣ ತಂಗಿ ಹಬ್ಬ ಅಂತ ಕರೀತಾರ, ಗರುಡ ಪಂಚಮಿ ಹಬ್ಬ ಅಂತ ಕರೀತಾರ, ಹೆಣ್ಮಕ್ಳ ಹಬ್ಬ ಅಂತನೂ ಕರೀತಾರ. ಅಲ್ಲ ಪಾರಕ್ಕ, ಈ ಪಂಚಮಿ ಒಳಗಡೆ ಉಂಡಿ ಕಟ್ಟಿ ನಾಗಪ್ಪಗ ಎಡಿ ಹಿಡಿತಾರಲ್ಲ, ಅದು ಯಾಕ? ಅದಾನ, ಈ ಶ್ರಾವಣ ಮಾಸದಾಗ ಮಳಿ ಬಾಳ ಇರ್ತೈತಿ. ಮಳಿಗೆ ರೈತ ಹೊಲ್ದಾಗ ಕೆಲಸ ಮಾಡಿ ಬಂದಿರ್ತಾನ, ಥಂಡಿ ಇರ್ತೈತಿ. ನಾವು ಶ್ರಾವಣ ಮಾಸದಾಗ ಈ ಸಿಹಿ ಅಡಿಗೆ ಮಾಡ್ತಿರ್ತೇವಿ. ಉಂಡಿ, ಕರ್ಚಿಕಾಯಿ, ಕಡುಬು, ಹಿಂಗ ಇವನ್ನ ತಿನ್ನೋದ್ರಿಂದ ಅದ್ರೊಳಗಡೆ ಬೆಲ್ಲದ ಅಂಶ ಇರ್ತೈತಿ. ಬೆಲ್ಲ ನಮ್ಮ ದೇಹಕ್ಕೆ ಶಾಖ ಕೊಡ್ತೈತಿ. ಅದ್ರ ಸಂಬಂಧ ಉಂಡಿ ಮಾಡಿ ತಿಂದ್ರ ಆರೋಗ್ಯವಾಗಿರ್ತೀವಿ ಅಂತ ಹೇಳಿ ಉಂಡಿ ಕಟ್ಟೋ ಪದ್ಧತಿ ಬೆಳ್ಕೊಂಡ್ ಬಂದೈತಿ ನೋಡ್ವಾ. ಅದಕ್ಕ ನೋಡು, ನಮ್ಮ ಹಿರಿಯರು ಯಾವ ಹಬ್ಬದಾಗ ಯಾವ ಕಾಲದಾಗ ಯಾವ ಅಡಿಗೆ ಮಾಡ್ಕೊಂಡು ಉಂಡ್ರ ದೇಹಕ್ಕೆ ಚಲೋ ಆಕತಿ ಅಂತ ಹೇಳಿ ನಮ್ಗ ಸಂಪ್ರದಾಯ ಬೆಳೆಸ್ಕೊಟ್ಟಾರ. ಸಾಕಿನ್ನ ಲೇಟ್ ಆಗತ್ ಮನೆಗೆ ಹೋಗಕ್ಕ. ಬರ್ರಿ ಎಲ್ಲಾರು ನಾಗಪ್ಪ ಹಾಲು ಒಯ್ದು ಮನೆಗೆ ಹೋಗೋಣಂತ. ನಾಗಪ್ಪ, ಅಪ್ಪ ನಾಗಪ್ಪ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಕಾಲಕ್ಕೆ ಮಳೆ ಬೆಳೆ ಆಗೋ ರೀತಿ ಹರಸಪ್ಪ. ಎಲ್ಲರಿಗೂ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ವಿಡಿಯೋನ ನೋಡಕತ್ತಿರುವಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಹೊಸದಾಗಿ ನಮ್ಮ ವಿಡಿಯೋಗಳನ್ನ ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊಂತ ಇರಿ. ಧನ್ಯವಾದಗಳೊಂದಿಗೆ ನಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್.